ನಮಸ್ಕಾರ. ಗೋಕಾಕ್ ತಾಲೂಕಿನ ಮಕಲಗೇರಿಯ ಶ್ರೀ ಸಿದ್ದಪ್ಪ ಸುಂಗಾರ್ ಅವರಿಂದ ಮತ್ತೊಂದು ಸ್ಫೂರ್ತಿದಾಯಕ ನವೀಕರಣ ಇಲ್ಲಿದೆ. ಅವರು ಸಾವಯವ ಕೃಷಿಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಇಂದು ಆಗಸ್ಟ್ 3, 2025 ಹೆಸರು ಬಿತ್ತಿ ನಿಖರವಾಗಿ 45 ದಿನಗಳು ಮತ್ತು ಫಲಿತಾಂಶಗಳು ನಿಜವಾಗಿಯೂ ಉತ್ತೇಜನಕಾರಿಯಾಗಿದೆ. ಅದೇ ಸಮಯದಲ್ಲಿ ಸಿದ್ದಪ್ಪ ಅವರು ತಮ್ಮ ನವೀನ 20 ಅಡಿ ಅಂತರ ತಂತ್ರವನ್ನು ಬಳಸಿಕೊಂಡು ಸೋಯಾಬೀನ್ ಮತ್ತು ಬಾಳೆಹಣ್ಣನ್ನು ಬಿತ್ತುತ್ತಿದ್ದಾರೆ. ಒಂದೇ ಭೂಮಿಯಲ್ಲಿ ಬಹು ಬೆಳೆಗಳು ನೈಸರ್ಗಿಕವಾಗಿ ಬೆಳೆಯಲು ಅನುವು ಮಾಡಿಕೊಡುವ ಒಂದು ವಿಧಾನ. ಅತ್ಯಂತ ಅದ್ಭುತವಾದ ಭಾಗ, ಅವರು ಕುಬಾ ಸಾವಯವ ಉತ್ಪನ್ನಗಳನ್ನು ಮಾತ್ರ ಬಳಸಿ ಇದನ್ನೆಲ್ಲ ಮಾಡುತ್ತಿದ್ದಾರೆ. ಯಾವುದೇ ರಾಸಾಯನಿಕಗಳಿಲ್ಲ, ಯಾವುದೇ ರಾಜಿ ಇಲ್ಲ. ಜುಲೈ 11 ರಂದು ಹಂಚಿಕೊಂಡ ಅವರ ಹಿಂದಿನ ವಿಡಿಯೋ ಈಗಾಗಲೇ ಭರವಸೆಯ ಫಲಿತಾಂಶಗಳನ್ನು ತೋರಿಸಿದೆ ಮತ್ತು ಈಗ ಅವರು ಹತ್ತಿರದ ಎಲ್ಲಾ ರೈತರನ್ನು ಬಂದು ನೋಡಲು ಮತ್ತು ಅವರ ಜಮೀನಿನಿಂದ ನೇರವಾಗಿ ಕಲಿಯಲು ಆಹ್ವಾನಿಸುತ್ತಾರೆ. ನಮ್ಮ ಆರೋಗ್ಯ, ನಮ್ಮ ಮಣ್ಣು ಮತ್ತು ನಮ್ಮ ಭವಿಷ್ಯಕ್ಕೆ ಉತ್ತಮವಾದ ಆಹಾರವನ್ನು ಬೆಳೆಯುತ್ತಿರುವ ಈ ಧೈರ್ಯಶಾಲಿ ಮತ್ತು ಸಮರ್ಪಿತ ರೈತನನ್ನು ವಂದಿಸೋಣ. ಸಾವಯವವು ಕೇವಲ ಒಂದು ಆಯ್ಕೆಯಲ್ಲ, ಇದು ಮುಂದಿನ ದಾರಿ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ಸಿದ್ದಪ್ಪ ಶಿವಪ್ಪ ಸುಂಗಾರ್ ಅಂತ, ಬೆಳಗಾಂ ಜಿಲ್ಲೆ ಗೋಕಾಕ್ ತಾಲೂಕು ಮಕ್ಕಳಗಿರಿಯಿಂದ. ನಾವು 1 ಎಕರೆಯಲ್ಲಿ ಕುಬಾ ಸಾಯಿಲ್ ಉಪಯೋಗಿಸಿ ಗುಂಪು ಬಾಳೆ ನಾಟಿ ಮಾಡಿದ್ವಿ. ಇದರ ಅಂತರ 20 by 20 ಇದೆ. ಇದನ್ನು ನಾವು ಬೆಳೆ ಪೂರ್ತಿ ಸಾವಯವದಲ್ಲೇ ಮಾಡ್ಬೇಕಂತ ಅನ್ಕೊಂಡಿದೀವಿ. ಈಗ ನಾಟಿ ಮಾಡಿ 1 ತಿಂಗಳಾಗಿದೆ. ಇದಕ್ಕೆ ಒಂದು ಗಿಡಕ್ಕೆ ಈಗ ಕುಬಾ ಸಾಯಿಲ್ ಕಂಡೀಷನರು 500 ಗ್ರಾಮ್ ಕೊಟ್ಟಿದ್ದೀವಿ ಒಂದು ಗಿಡಕ್ಕೆ. ಬೆಳಗಾವಿ ಗೋಕಾಕ್ನ ಪ್ರಗತಿಪರ ಸಾವಯವ ಕೃಷಿಕ ಶ್ರೀ ಸಿದ್ದಪ್ಪ ಸುಂಗಾರ್ ಮಕಲಗೇರಿ ಅವರನ್ನು ಭೇಟಿ ಮಾಡಿ. ಅವರು ಬಾಳೆ ಬೆಳೆಯುವ ವಿಧಾನದಲ್ಲಿ ಕ್ರಾಂತಿಕಾರಕ ಬದಲಾವಣೆ ತರುತ್ತಿದ್ದಾರೆ. ಗುಂಪು ಬಾಳೆ ಬೆಳೆಯುವಿಕೆ ಎಂದು ಕರೆಯಲ್ಪಡುವ 20 ಅಡಿ ಅಂತರದ ಬುದ್ಧಿವಂತ ವಿಧಾನದೊಂದಿಗೆ. ಆದರೆ ಅಷ್ಟೇ ಅಲ್ಲ, ಒಂದೇ ಕ್ಷೇತ್ರದಲ್ಲಿ ಅವರು ಸೋಯಾಬೀನ್ ಮತ್ತು ಇತರ ಹಲವು ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಕುಬಾ ಉತ್ಪನ್ನಗಳನ್ನು ಸಂಪೂರ್ಣವಾಗಿ ಸಾವಯವವಾಗಿ ಬಳಸಿ ಮೊದಲ ಬಾರಿಗೆ ನೆರೆಹೊರೆಯ ರೈತರೊಂದಿಗೆ ಎಚ್ಚರಿಕೆಯಿಂದ ಪರೀಕ್ಷಿಸಿ ಮೌಲ್ಯೀಕರಿಸಿದ ನಂತರ ಶ್ರೀ ಸಿದ್ದಪ್ಪ ಆರೋಗ್ಯಕರ ನಾಳೆಗಾಗಿ ನೈಸರ್ಗಿಕ ಕೃಷಿಗೆ ಬದಲಾಯಿಸಿದರು. ಅವರ ಧ್ಯೇಯ ಸರಳವಾಗಿದೆ: ಶುದ್ಧ, ರಾಸಾಯನಿಕ ಮುಕ್ತ ಆಹಾರವನ್ನು ಒದಗಿಸುವುದು ಮತ್ತು ಭವಿಷ್ಯದ ಪೀಳಿಗೆಗೆ ಮಣ್ಣನ್ನು ರಕ್ಷಿಸುವುದು. ಜಗತ್ತಿನಲ್ಲಿ ನಿಜವಾದ ಬದಲಾವಣೆಯನ್ನು ತರುತ್ತಿರುವ ಶ್ರೀ ಸಿದ್ದಪ್ಪನಂತಹ ರೈತರನ್ನು ವಂದಿಸಿ ಮತ್ತು ಬೆಂಬಲಿಸೋಣ. ಕುಬಾ ಸಾವಯವ ಉತ್ಪನ್ನಗಳು ಪ್ರಕೃತಿಯನ್ನು ಪೋಷಿಸುವ ಜೀವನ. ಭಾರತದ ನೆಲ, ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕುಬಾ ಸಾಯಿಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು, ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕುಬಾ ಸಾಯಿಲ್ ಕಂಡೀಷನರ್
ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ. ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಪಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಪು ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ನಮ್ಮ ಭೂತಾಯಿಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.